ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪ್ರಗತಿಪರ ರೈತ ಸಂಘಟನೆ ಮುಖಂಡರುಗಳು, ಬ್ಯಾಂಕ್ ಅಧಿಕಾರಿಗಳು, ಫೈನಾನ್ಸ್ ಅಧಿಕಾರಿಗಳು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಗುರು ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಸಭೆ ಹಮ್ಮಿಕೊಳ್ಳಲಾಯಿತು. ಕೆಲ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಫೈನಾನ್ಸ್ ಅಧಿಕಾರಿಗಳು ಗೈರು ಹಾಜರಾದ ಹಿನ್ನೆಲೆಯಲ್ಲಿ ರೈತ ಸಂಘಟನೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಅಂತಿಮವಾಗಿ ಸಭೆ ವಿಫಲವಾಯಿತು. ಗೈರು ಹಾಜರಾದ ಅಧಿಕಾರಿಗಳ ವಿರುದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಹಾಗೂ ಮುಂದಿನ ಸಭೆಯಲ್ಲಿ ಹಾಜರಾಗುವಂತೆ ರೈತ ಸಂಘಟನೆ ಮುಖಂಡರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕಾನಕಟ್ಟೆ ತಿಪ್ಪೇಸ್ವಾಮಿ, ರೈತ ಮುಖಂಡರಾದ ಚಿರಂಜೀವಿ, ರೈತ ಮುಖಂಡರಾದ ಕುಮಾರ್, ರೈತ ಮುಖಂಡರಾದ ಸೂರ್ಯನಾರಾಯಣ್, ಇನ್ನು ಮುಂತಾದ ರೈತ ಮುಖಂಡರುಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಅಂದ್ರೆ ಅವರೆಲ್ಲ ಇದಕ್ಕೆ ಇದಾಗಿದ್ದಾರೆ ನಾವು ಅಷ್ಟೇ ತರ 9 ಗಂಟೆಗೆ ಏನೋ ಸರ್ಕಾರ ಆದೇಶ ಮಾಡಿ ಸರ್, ಕೋರ್ಟಿನ ಆದೇಶ ಕೊಟ್ಟಿದ್ದಾರೆ ಅವ್ರಿಗೆ. ಕೊಡ್ಲಿ ಬೇಕಾರೆ ಕೋರ್ಟಿನ ಆದೇಶ ಕೊಟ್ಟರೆ ಬೇಕಾದ್ರೆ ನಾವು ಸಹ ಕೋರ್ಟಿ ನಾವು ಇಲ್ಲಿಗಲ್ ಆಫೀಸರ್ ಇದ್ದರೆ ನಾವು ಬೇಕಾದ್ರೆ ಕೋರ್ಟಿಗೆ ನಾವು ಇದಕ್ಕೆ ಮಾಡೋ ತಯಾರಿದ್ದೀವಿ. ನಾವು ಕೇಳ್ದ ಬಂದು ರಾತ್ರಿ 9 ಗಂಟೆ ಆದ್ರೂ ನಾವು ಹೋಗ್ತಾ ಕಿಚ್ಚಿಗೆ ಅವರು ಹೇಳ್ತಿ ಮಕ್ಕಳೆಲ್ಲ ಮುದ್ದೆ ಅಲ್ಲಿ ಅಡುಗೆ ಮಾಡ್ತಾ ಇದ್ರು ಅಡುಗೆ ಪಾತ್ರೆ ಸಮೇತ ಹೊರಗೆ ಬಿಸಾಕಿ ಅವ್ರನ್ನ ಬೀಗ ಹಾಕೋದ ಪವರ್ ಯಾರು ಕೊಟ್ಟಿದ್ರು ಇವರಿಗೆ? ಅಂದ್ರೆ ಅವ್ರಿಗೆ ಏನು ಮಾನ್ಯತೆ ಇಲ್ಲ ಅವರಿಗೆ. ಈ ಕೋರ್ಟ್ ಆದೇಶ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡೈತೆ ಅಂತ ಕೇಳ್ತಾರೆ. ಯಾವ ಸಹ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದು ಇವ್ರಿಗೆ? ಅಂದ್ರೆ ಹೇಳ್ತಿ ಮಕ್ಕಳು ಹೊರಗೆ ಬಿಸಾಕಿ ಇವ್ರಿಗೆ ಬೀಗ ಹಾಕಿ ಕೊಡೋ ಆದೇಶ ಕೊಟ್ಟ ಸರ್. ನಾನು ಇವ್ರಿಗೆಲ್ಲ ಬ್ಯಾಂಕ್ನವ್ರದ್ದು ಮತ್ತು ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಫೈನಾನ್ಸ್ನವ್ರದ್ದು ನೋಟಿಸ್ ಕೊಟ್ಟು ನಾವು ಪ್ರಾಪರ್ಟಿ ಜಾರಿ ಮಾಡಿದ್ವಿ. ಬಟ್ ಇಲ್ಲಿ ಅವರು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಹೇಳ್ಬೇಕಂದ್ರೆ ಈಗ ತಾವು ಭಾರತ ಸಂಪೂರ್ಣ ಬಂದಿಲ್ಲ ಸರ್. ನಮ್ಗೆ ಇಲ್ಲಿ ಏನು ವ್ಯವಹಾರ ಮಾಡಿಲ್ಲ ಸರ್. ನಾವು ಸಾಲನ ತಗೊಂಡಿದ್ದೀವಿ. ಈಗ ನಾನು ಡೇಟ್ನ ನೀವು ನೋಟಿಸ್ ಮೂಲಕ ತಿಳಿಸಿ ನಾನು ಡೇಟ್ ನೆಕ್ಸ್ಟ್ ಫಿಕ್ಸ್ ಮಾಡ್ಕೊಂತೀನಿ. ನಮ್ಮ ರೊಟೀನ್ ನೋಡ್ಕೊಂಡು ಮುಂದಿನ ವಾರದಲ್ಲಿ ನೋಡ್ಕೊಂಡು ಡೇಟ್ ನಮಗೆ ತಿಳಿಸ್ತೀನಿ. ಹಾಗಾಗಿ ಅವತ್ತಿನ ದಿವಸ ನಾನು ಎಲ್ಲರಿಗೂ ಕಡ್ಡಾಯವಾಗಿ ನೋಡ್ಬೇಕಂತನೂ ನಾನು ರಿಸ್ಟ್ರಿಕ್ಟ್ ಇದು ಮಾಡ್ತೀನಿ.